ಒಳ್ಳೆ ಫುಡ್ ಯಾವುದು ಕೆಟ್ಟ ಫುಡ್ ಯಾವುದು ಅಂತ ಹೇಗೆ ಗೊತ್ತಾಗುತ್ತೆ? ಸೊ ಒಳ್ಳೆ ಫುಡ್ ಯಾವುದು ಕೆಟ್ಟ ಫುಡ್ ಯಾವುದು ಅಂದರೆ ಈ ಭೂಮಿ ಮೇಲೆ ನೋಡಿ ಯಾವುದು ಕೂಡ ಒಳ್ಳೆಯದು ಕೆಟ್ಟದ್ದು ಅನ್ನೋದಿಲ್ಲ. ಬರೀ ಫುಡ್ಡಲ್ಲಿ ಅಂತಲ್ಲ, ನಮ್ಮ ಮನಸ್ಸಲ್ಲಿ, ಮನುಷ್ಯರಲ್ಲಿ, ವಸ್ತು ವಿಷಯಗಳಲ್ಲಿ ಯಾವುದ್ರಲ್ಲೂ ಕೂಡ ಒಳ್ಳೇದು ಕೆಟ್ಟದಂತಿಲ್ಲ. ಈಗ ನಾವು ಒಳ್ಳೇದ ಕೆಟ್ಟದಂತ ಡಿಸೈಡ್ ಹೇಗೆ ಮಾಡ್ತೀವಿ? ಈಗ ಒಂದು ಮನುಷ್ಯ ಇವನು ಒಳ್ಳೆಯವನ ಕೆಟ್ಟವನಂತ ನಾನು ಡಿಸೈಡ್ ಮಾಡೋದು ಹೆಂಗೆ? ಅವನ ಮತ್ತು ನನ್ನ ಸಂಬಂಧ ಹೇಗಿದೆ ಅನ್ನೋದ್ರ ಮೇಲೆ. ಈಗ ಅವನಿಂದ ನನ್ನ ಜೀವನದಲ್ಲಿ ಅನುಕೂಲ ಆಗ್ತಿದೆ ಅಂದರೆ ನಾನೇನಂತೀನಿ, ಅವನು ಒಳ್ಳೆ ಮನುಷ್ಯ ಅಂತ ಹೇಳ್ತೀನಿ. ಇವಳಿಂದ ನನಗೆ ಕೆಟ್ಟದ್ದಾಗ್ತಾ ಇದ್ದರೆ ನಾನು ಹೇಳೋದೇನು, ಇವಳು ಕೆಟ್ಟ ಹುಡುಗಿ ಅಂತ. ಬಿಕಾಸ್ ಈ ಒಳ್ಳೆಯದು ಕೆಟ್ಟದ್ದು ಅನ್ನೋದು ಯಾವತ್ತೂ ಕೂಡ ಇದೊಂದು ಪರ್ಸನ್ ಟು ಪರ್ಸನ್ ಅದು ವೇರಿ ಆಗ್ತಾ ಇರೋವಂಥದ್ದು. ನಮಗೆ ತೀರಾ ಕೆಟ್ಟವರು ಅಂತ ಅನ್ನಿಸಿದವರು ಇನ್ಯಾರಿಗೋ ತುಂಬ ಒಳ್ಳೆಯವರು ಅಂತ ಅನಿಸಿರ್ಬೋದು. ನಮಗೆ ಒಳ್ಳೆಯವರು ಅಂತ ಅನ್ನಿಸಿದವರು ಇನ್ಯಾರೋ ಬಂದು ಅಯ್ಯೋ ಅವರಷ್ಟು ಕೆಟ್ಟ ವ್ಯಕ್ತಿ ಈ ಭೂಮಿ ಮೇಲೆ ಇಲ್ಲ, ಅದು ಹೆಂಗೆ ನೀನಿದೆಯೋ ಅವ್ರ ಜೊತೆ ಅಂತ ಕೇಳ್ಬೋದು. ಬಿಕಾಸ್ ಅದು ಯಾವತ್ತೂ ವೇರಿ ಆಗ್ತಾ ಇರುತ್ತೆ. ಹಾಗೆ ಫುಡ್ಡಲ್ಲಿ ಕೂಡ, ಫುಡ್ಡಲ್ಲಿ ಇದೆಲ್ಲ ಒಳ್ಳೆ ಫುಡ್ಡು ಇದೆಲ್ಲ ಕೆಟ್ಟ ಫುಡ್ ಅಂತ ಇಲ್ಲ. ಅದು ನಿಮ್ಮ ದೇಹದ ಮೇಲೆ ಯಾವ ರೀತಿ ಆ್ಯಕ್ಷನ್ ಮಾಡ್ತಿದೆ ಅನ್ನೋದ್ರ ಮೇಲೆ ಅದು ಒಳ್ಳೆಯದಾ ಕೆಟ್ಟದ ಅನ್ನೋದು ನಿರ್ಧಾರ ಆಗುತ್ತೆ. ಸೊ ಆ ಫುಡ್ ಅನ್ನುವಂಥದ್ದು ನನಗೆ ಯಾವುದು ಒಳ್ಳೆಯದು ನನಗೆ ಕೆಟ್ಟದ್ದು ಅನ್ನೋದು. ಅದಕ್ಕಾಗಿ ಈ ನಾಡಿ ಪರೀಕ್ಷೆ ಎಲ್ಲ ನಾವು ಮಾಡ್ಸೋಕ್ಕೆ ಹೇಳೋದು ಯಾಕೆ ಅಂತಂದರೆ, ನಾಡಿ ಪರೀಕ್ಷೆ ಬೇಸಿಸಲ್ಲಿ ನಿಮಗೆ ವಾತ ಪ್ರಿಡಾಮಿನೆಂಟ್, ಪಿತ್ತ ಪ್ರಿಡಾಮಿನೆಂಟ್, ಕಫ ಪ್ರಿಡಾಮಿನೆಂಟ್ ಇದು ಅರ್ಥ ಆಗುತ್ತೆ. ನಿಮ್ಮ ದೇಹ ಯಾವ ಪ್ರಕೃತಿ, ಅದು ಯಾವ ರೀತಿಯ ವೇರಿಯೇಷನ್ ಈಗ ಸದ್ಯಕ್ಕಿದೆ ಅಂತ. ಅದರ ಬೇಸಿಸ್ ಮೇಲೆ ಡಾಕ್ಟರ್ ಸಜೆಷನ್ ಮೇಲೆ ನೀವು ನಿರ್ಧಾರ ಮಾಡ್ಬೋದೇ ಹೊರತಾಗಿ ಓವರ್ ಆಲ್ ಆಗಿ ಇದೆಲ್ಲ ಈಗ ನೀವು ಹೇಳಿದ ಹಾಗೆ ಈ ವೈಟ್ ಬಣ್ಣ ಇರೋದೆಲ್ಲ ಕೆಟ್ಟದ್ದು, ಹಳದಿ ಬಣ್ಣ ಇರೋದೆಲ್ಲ ಬೆಸ್ಟು, ಕೇಸರಿ ಬಣ್ಣ ಇರೋದೆಲ್ಲ ಬೆಸ್ಟು, ಹಸಿರು ಬಣ್ಣ ಇರೋದೆಲ್ಲ ಬೆಸ್ಟ್, ಹಾಗೇನೂ ಇಲ್ಲ. ಎಷ್ಟೊಂದು ಜನರಲ್ಲಿ ನಾವು ಹಸಿರು ಬಣ್ಣ ಇರುವಂಥ ಸೊಪ್ಪನ್ನು ಕೂಡ ತಿನ್ನಬೇಡಿ ಅಂತ ಹೇಳಿರ್ತೀವಿ. ಎಷ್ಟೊಂದು ಜನರಲ್ಲಿ ನಾವು ಈಗ ಸ್ಪ್ರೌಟ್ಸ್ ತುಂಬ ಹೆಲ್ದಿ ಅಂತಾರೆ, ಬಟ್ ನಾವೇ ಎಷ್ಟೊಂದು ಜನರಿಗೆ ಸ್ಪ್ರೌಟ್ಸ್ ತಿನ್ನಬೇಡಿ ಅಂತ ಬರ್ಕೊಟ್ಟಿರ್ತೀವಿ. ಎಷ್ಟೆಲ್ಲ ಜನ ಸಿಟ್ರಿಕ್ ಫುಡ್ ಅಂದರೆ ಬೆಸ್ಟು, ಸಿಟ್ರಿಕ್ ಅಂದರೆ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ, ಕ್ಯಾನ್ಸರ್ ಬರೋಲ್ಲ, ಇನ್ನು ಏನೇನೋ ಒಂದಿಷ್ಟು ಕಲ್ಪನೆ. ನಾವೇ ಎಷ್ಟೆಲ್ಲ ಜನರಿಗೆ ಹುಳಿ ಮಾತ್ರ ಮುಟ್ಲೇಬೇಡಿ ಅಂತ ಬರ್ಕೊಟ್ಟಿರ್ತೀವಿ. ಸೊ ಇಲ್ಲಿ ಅದರ ಅರ್ಥ ಹುಳಿ ಕೆಟ್ಟದ್ದು ಮುಟ್ಟಬೇಡಿ ಅಂತ ಹೇಳ್ತಾ ಇಲ್ಲ, ಬಟ್ ಆ ಹುಳಿ ತಿಂದಾಗ ನಿಮ್ಮ ದೇಹಕ್ಕೆ ಅದು ಒಳಿತನ್ನು ಮಾಡ್ತಾ ಇಲ್ಲ. ಹಾಗಾಗಿ ಫಾರ್ ಸಮ್ ಟೈಮ್ ನಾವು ಹೇಳೋ ತನಕ ನೀವು ಇದನ್ನು ಬಿಡಿ ಅಂತ ಹೇಳೋದು. ಸೊ ಅಲ್ಲಿ ಒಳ್ಳೆ ಫುಡ್ಡು ಕೆಟ್ಟ ಫುಡ್ ಅನ್ನೋದು ಈ ಭೂಮಿ ಮೇಲೆ ಇಲ್ಲ. ನಿಮ್ಮ ದೇಹಕ್ಕೆ ಅದರ ರಿಯಾಕ್ಷನ್ ಹೇಗಾಗ್ತಿದೆ ಅನ್ನೋದನ್ನು ನಿಮ್ಮ ಪ್ರಕೃತಿಯ ಆಧಾರದ ಮೇಲೆ ನಿರ್ಧಾರ ಮಾಡಬೇಕೇ ಹೊರತಾಗಿ ಜನರಲ್ ಆಗಿ ಒಂದಿಷ್ಟು ಲಿಸ್ಟ್ ಇಟ್ಕೊಂಡು ಈ ಲಿಸ್ಟು ನಾನಿನ್ನು ಜೀವನ ಪೂರ್ತಿ ತಿನ್ನಬಾರ್ದು ಅನ್ನೋ ಭ್ರಮೆಯಲ್ಲಿ ಖಂಡಿತ ಇರಬೇಡಿ. ಹಾಗಿಲ್ಲ. ಎಷ್ಟೊಂದು ಫುಡ್ಗಳು ನಾವು ಸೀಸನಿಗೋಸ್ಕರನೂ ಹೇಳ್ತೀವಿ, ಈ ಸೀಸನಲ್ಲಿ ನೀವು ತಿನ್ಬೋದು ತೊಂದರೆ ಇಲ್ಲ ಅಂತ ಹೇಳ್ತೀವಿ. ಕೆಲವೊಂದಿಷ್ಟು ಫುಡ್ಡನ್ನು ಇಲ್ಲ ಈಗ ಇನ್ನು ನೀವು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ ಪರವಾಗಿಲ್ಲ ಅಂತ ಹೇಳಿರ್ತೀವಿ. ಸೊ ಯಾವುದೂ ಕೂಡ ಜೀವನ ಪೂರ್ತಿ ನಾನಿನ್ನು ಬಿಟ್ಬಿಡಬೇಕು, ನನ್ನ ಇಡೀ ಜೀವನಕ್ಕೆ ಇದು ಕೆಟ್ಟದ್ದು ಅನ್ನೋವಂಥದ್ದು ಯಾವುದೂ ಇಲ್ಲ.